ಹಲೋ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ನನ್ನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಜಿತ್ ಬಹಳ ಚಿಂತೆ ಮಾಡ್ತಾ ಇದ್ದಾನೆ ಪಾಪ. ಭೂಮಿ ಫೋನ್ ಮಾಡ್ತಾನೆ ಇದ್ದಾಳೆ, ಫೋನ್ ಮೇಲೆ ಫೋನ್ನ. ಸತ್ಯಣ್ಣ, ನಂಗೆ ಯಾಕೋ ಬಹಳ ಬೇಸರ ಆಗ್ತಾ ಇದೆ. ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಭೂಮಿ ನನ್ನ ಪ್ರೀತಿನ ಒಪ್ಕೋತಾ ಇಲ್ಲ. ಹಾಗಾಗಿ ನಾನು ಬಲವಂತ ಮಾಡಕ್ ಹೋಗಲ್ಲ ಸತ್ಯಣ್ಣ. ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಅಲ್ವೋ ಹೀಗೆ ಇರ್ತೀಯೇನೋ, ನಿನ್ಗೇನ್ ಸ್ವಲ್ಪನಾದ್ರೂ ನಿನ್ಗೇನು ಗೊತ್ತಾಗ್ತಾ ಇಲ್ವಾ ನಿನ್ಗೆ? ಅವ್ಳ ಭೂಮಿ ಮನ್ಸನ್ನ ನೀನು ಗೆದ್ದು ಈಗ ನೀನ್ ಅದನ್ನ ಪ್ರಪೋಸ್ ಮಾಡದೇ ಇದ್ರೆ ಅವಳು ಹೊರಟೋಗ್ತಾಳ ಅಷ್ಟೇ, ಹೌದಲ್ವಾ? ಜೀವನ ಪರ್ಯಂತ ಹಿಂಗೆ ಇರ್ತೀಯಪ್ಪ ಅಂದಾಗ ಅಜಿತ್ ಹೇಳ್ತಾನೆ, ಇಲ್ಲ ಸತ್ಯಣ್ಣ, ನಾನು ಹೆಚ್ಚು ಬಲವಂತ ಮಾಡೋದಿಲ್ಲ. ಯಾಕಂದ್ರೆ ಸಾಹಿತ್ಯದ ವಿಚಾರದಲ್ಲಿ ಬಹಳ ನೊಂದೋಗಿದೆ ಮನ್ಸು. ಹಾಗಿರ್ಬೇಕಾದ್ರೆ ಅದನ್ನೇ ಈಗ ಮರೆಯಕ್ಕಾಗದೆ ಒದ್ದಾಡ್ತಾ ಇದೀನಿ. ಈಗೆಲ್ಲ ಸ್ವಲ್ಪ ಸ್ವಲ್ಪ ಮರಿತಾ ಇದೀನಿ. ಮತ್ತೆ ನಾನು ಇದನ್ನು ಕೂಡ ಮನ್ಸು ಕಚ್ಕೊಂಡು ನನ್ನ ಕೈಲಿ ಆಗಲ್ಲ. ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಇಲ್ಲ ನೀನು ಮಾಡ್ಲೇಬೇಕು ಅಜಿತ, ನೀ ಪ್ರಾಮಿಸ್ ಮಾಡು. ಪ್ರಾಮಿಸ್ ಮಾಡ್ತಾರೆ. ಈ ಕಡೆ ಭೂಮಿ ಬರ್ಲೇ ಇಲ್ವಲ್ಲ, ಇನ್ನ ನೋಡಿ ಮತ್ತೆ ಬರ್ಲೇ ಇಲ್ಲ ಅಂತಾಳೆ. ಇಲ್ಲಿ ಲಕ್ಷ್ಮಿ ಅಕ್ಕ ಮನೆ ಹತ್ರ ಕವಿತಾ ಬಂದ್ಬಿಟ್ಟು, ಅಂದ್ರೆ ಶಾರದಾ ಬಂದ್ಬಿಟ್ಟು ಹೊಸ್ಲ ಮೇಲೆ ಮಲಗಿರ್ತಾರೆ. ಮಲಗಿರೋದನ್ನ ನೋಡಿ ಲಕ್ಷ್ಮಿಗೆ ಹೊಟ್ಟೊರ್ದೋಗುತ್ತೆ. ಅಯ್ಯೋ ಪಾಪ ಲಕ್ಷ್ಮಿ ಅಕ್ಕ, ಇದು ಯಾಕೆ ಹಿಂಗ್ ಮಲಗಿದೀರಾ, ಎದ್ದೇಳಿ ಎದ್ದೇಳಿ ಅಂತೇಳಿ ಎಬ್ಬರಿಸ್ಕೊಂಡು ಒಳಗ್ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು, ಲಕ್ಷ್ಮಿ ಅಕ್ಕ ಎಲ್ಲಿ ಹೋಗಿದ್ದೀನಿ? ಲಕ್ಷ್ಮಿ ಕೇಳ್ತಾಳೆ ಕವಿತನ್ನ, ಎಲ್ಲಿ ಹೋಗಿದ್ರಿ ಕವಿತಕ್ಕ, ಎಲ್ಲಿ ಹೋಗಿದ್ರಿ? ನಾನು ಎಷ್ಟು ಹುಡುಕ್ತೆ ಗೊತ್ತಾ ನಿಮ್ಮನ್ನ. ಅದಕ್ಕೆ ಊಟ ಅಂತೇಳಿ ತೋರಿಸ್ತಾರೆ. ಅದಕ್ಕೆ ಲಕ್ಷ್ಮಿ ಇದ್ದವರು ಊಟ ಮಾಡಕ್ ಹೋಗಿದ್ರ ಅಲ್ಲ ಅಂತೇಳಿ ಹೊಟ್ಟೆ ಹಿಂಗೆ ಬಡ್ದು ತೋರಿಸ್ತಾರೆ. ಆಗ ಲಕ್ಷ್ಮಿ ಹೊಟ್ಟೆ ಹೊಡೆದು ಹೋಗುತ್ತೆ. ಹೋಗಿದ್ದು ಅನ್ನ ಹಾಕೊಂಡು ಬಂದು ಊಟ ಕೊಡ್ತಾಳೆ. ಊಟ ಕೊಟ್ಬಿಟ್ಟು ಅಂತಾಳೆ ಮನಸ್ಸಿನಲ್ಲಿ, ಅಯ್ಯೋ ಪಾಪ, ಮಾತಾಡಕ್ ಬರೋದಿಲ್ಲ, ಆದ್ರೆ ಹೊಟ್ಟೆ ಹಶು ತಡ್ಕೊಳ್ಳೋದಿಲ್ವಲ್ಲ ಪಾಪ. ಅಯ್ಯೋ ಎಂತ ಅಮಾಯಕಿನಪ್ಪ ಪಾಪ, ಎಷ್ಟು ಹೊಸ್ತಿತ್ತು ಏನೋ ಜೀವಕ್ಕೆ ಅಂತ ಹೇಳಿ ಊಟ ಕೊಟ್ಟು ನೆಮ್ಮದಿಯಾಗಿ ಉಸಿರು ಬಿಡ್ತಾಳೆ ಪಾಪ ಲಕ್ಷ್ಮಿ. ಮನೆಯಲ್ಲಿ ಭೂಮಿ ಒದ್ದಾಡ್ತಾ ಇರ್ತಾಳೆ. ನೋಡಿ ಅತ್ತೆ ಬರ್ಲೇ ಇಲ್ವಲ್ಲ ಎಷ್ಟೊತ್ತಾದ್ರೂ ಸಾಹೇಬ್ರು. ಅಷ್ಟ್ರಲ್ಲಿ ನಚ್ಚಿ ಇದ್ದವನು ತಮಾಷೆ ಮಾಡ್ತಾ ಇರ್ತಾನೆ, ಪಾಪ್ಸ್ ಮಮ್ ನಿಮ್ಮಿಬ್ರು ಅದಕ್ಕೆ ನಿಮ್ಮನ್ಗೆ ಇಲ್ಲಿಗೆ ಕಳ್ಸೋಣ ಅಂತಿದ್ದಾಗೇನೆ ಸಂಗೀತದ ಲೈ ಸುಮೀರ, ಏನ್ ಮಾತು ಅಂತ ಆಡ್ತೀಯ, ನಿನ್ಗಿನ್ನೇನಿಲ್ಲ ನಚ್ಚಿ. ಆಮೇಲೆ ಅಷ್ಟೊತ್ತಿಗೆ ಭೂಮಿ ಇದ್ದಳು, ಅತ್ತೆ ಮಾವ ಏನ್ ಹನಿಮೂನ್ಗೆ ಹೋಗ್ಬೇಕು ಅನ್ನೋದಕ್ಕೆ ಏನಾದ್ರು ವಯಸ್ಸಿನ ಏನಾದ್ರು ಅದಕ್ಕೇನು ಅಡ್ಡಿ ಆತಂಕ ಏನಾದ್ರು ಇದೆಯಾ? ಇಲ್ವಲ್ಲ, ಯಾವುದೇ ಅಡ್ಡಿ ಇಲ್ವಲ್ಲ, ಯಾವ ಕಾನೂನಲ್ಲೂ ಇಲ್ಲ, ಹೋಗ್ಬಹುದು. ಗತಿದಾಗೇನೆ ಅದಕ್ಕೆ ಸಂಗೀತ ಹೇಳ್ತಾರೆ, ನಾನು ಮೊಮ್ಮಕ್ಕಳನ್ನ ಎತ್ತು ಕೊಡ್ತೀಯಲ್ಲ ಅವಾಗ ಆಡ್ಸ್ಬಿಟ್ಟು ಅವಾಗ ಹೋಗ್ತೀವ ನಿಮ್ಮನ್ಗೆ, ಅಲ್ಲಿವರೆಗೂ ಹೋಗಲ್ಲ. ಭೂಮಿ ಅಂದ್ಕೊತಾಳ ಮನಸ್ಸಿನಲ್ಲಿ, ಎಷ್ಟು ಆಸೆ ಇಟ್ಕೊಂಡಿದಾರೆ ಮೊಮ್ಮಕ್ಕಳ ಬಗ್ಗೆ. ನಾನು ನನ್ನ ಸಾಹೇಬ್ರು ಎಷ್ಟು ಮೋಸ ಮಾಡ್ತಾ ಇದೀವಿ ನಮ್ಮ ಅತ್ತೆಗೂ ಮಾವನಿಗೂ ಗಂದಾಗ. ಸಂಗೀತಗಾದ್ರೆ ಆದ್ರೆ ಅರಿದೇ ಇರೋದಿಲ್ಲ. ಅಷ್ಟೊತ್ತಿಗೆ ಅಜಿತ್ ಬರ್ತಾರೆ. ಅಜಿತ್ ಬರ್ತಿದ್ದಾಗೇನೆ, ಅಜಿತ ಊಟ ಮಾಡು ಬಾ. ಇಲ್ಲಮ್ಮ ನನ್ಗೆ ಹಸ್ವಿಲ್ಲ, ನನಗೆ ಊಟ ಬೇಡ. ಯಾಕೋ ಯಾಕೋ ಅಜಿತ, ಊಟ ಮಾಡ್ಬಾ. ಇಲ್ಲಮ್ಮ ನಾನು ಅಲ್ಲೇ ಮಾಡಿದ್ದೀನಿ, ನನಗೆ ಬೇಡ ಊಟ. ಹೋಗ್ತಿದ್ದಾಗೇನೆ ಸಂಗೀತ, ಬನ್ರಿ ನಾವಾದ್ರೂ ಊಟ ಮಾಡೋಣ ಬಾಮ್ಮ. ಭೂಮಿ ಹೇಳ್ತಾಳೆ, ಸಾಹೇಬ್ರೆ ನಿಮ್ಗೆ ಇಷ್ಟ ಅಂತ ಹೇಳಿ ಬೆಂಡೆಕಾಯಿ ಹುಳಿ ಮಾಡಿದೀನಿ, ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಮ್ ಡಯಟ್ ಫುಡ್, ಬನ್ನಿ ಊಟ ಮಾಡೋಣ. ಅಜಿತ್ ಅಂತಾನೆ ಮನಸ್ಸಿನಲ್ಲಿ, ಅಲ್ಲ ನನ್ನ ಪ್ರೀತಿನೇ ಒಪ್ಕೊಳ್ದೆ ಇರೋಳಿಗೆ ಊಟ ನನ್ಗೆ ಇಷ್ಟನೋ ಕಷ್ಟನೋ ಯಾಕೆ ನಿನಗೆ? ಆದ್ರೂ ಭೂಮಿ ಬಿಡೋದಿಲ್ಲ. ಅತ್ತೆ ನನಗೂ ಬೇಡ ಊಟ, ನನಗೂ ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಹೊಟ್ಟೆ ತುಂಬಿದೆ. ಅಷ್ಟ್ರಲ್ಲಿ ಅಜಿತ್ ಬಂದ್ಬಿಟ್ಟು, ಅಮ್ಮ ಬಾ ಊಟ ಬಡಿಸು, ನಿನ್ಗೆ ಗೊತ್ತಲ್ಲ ಗ್ಯಾಸ್ಟ್ರಿಕ್ ಇಂದ ಒದ್ದಾಡ್ತೀಯ ಊಟ ಇಲ್ದಲೆಯ ಅಂತ ಅಂತೀಯ. ಅದಕ್ಕೆ ಸಂಗೀತ ಅಂತಾರೆ, ಗೊತ್ತು ಕಣಪ್ಪ ಗೊತ್ತು, ಬಾ ಬಾ ಬಾ, ಗೊತ್ತು ನನಗೆಲ್ಲ ಗೊತ್ತಾಗೋಯ್ತು, ಬಾರಪ್ಪ ಊಟ ಮಾಡು, ಕೂತ್ಕೋ. ಕೂರಿಸ್ತಾರೆ. ಕೂರಿಸ್ತಿದ್ದಾಗೇನೆ ಭೂಮಿ ನಿಂತಿರ್ತಾಳ. ಹಾಗೇನೆ ಅಜಿತ್ ನೋಡ್ಬಿಟ್ಟು, ಬಾ ಕೂತ್ಕೋ. ಅವಳನ್ನು ಕೂಡ ಕೂರ್ಸ್ಕೊಂಡು ಕಲ್ಸಿ ಮೊದಲನೇ ತುತ್ತನ್ನ ಅವಳಿಗೆ ಕೊಡ್ತಾನೆ ಬಾಯಿಗೆ. ಕೊಡ್ತಿದ್ದಾಗೇನೆ ಇಲ್ಲಿ ನಚ್ಚಿ, ಅಪ್ಪ ಎಂತ ಲವ್ ಅಪ್ಪ, ಅಯ್ಯೋ ಅಯ್ಯೋ ಎಂತ ಪ್ರೀತಿ ಇಬ್ರದುವೆ ಅಂತ ಎಲ್ಲ ಊಟ ಮಾಡ್ಬಿಟ್ಟು ಅಜಿತ್ ಬಂದು ರೂಮ್ ನಲ್ಲಿ ಕೂತಿರ್ತಾನೆ, ಫೈಲ್ ಎಲ್ಲ ಹರಡ್ಕೊಂಡು. ಭೂಮಿ, ಯಾಕೆ ಸಾಹೇಬ್ರು ಯಾಕೋ ನನ್ ಮೇಲೆ ಗರಂ ಆಗಿದಾರಲ್ಲ, ಏನಾಗಿದೆ ಅಂತದ್ದು, ನಮ್ ಜೊತೆ ಮಾತಾಡ್ತಾನೆ ಇಲ್ವಲ್ಲ ಸರಿಯಾಗಿ ಅಂತೇಳಿ. ಅಷ್ಟೊತ್ತಿಗೆ ಅಜಿತ್ ಏನು ಮಾತಾಡೋದಿಲ್ಲ. ಭೂಮಿ ಇದ್ದಾಳು, ಸಾಹೇಬ್ರೆ ಯಾಕೆ ನಮ್ ಜೊತೆ ಮಾತಾಡ್ತಾ ಇಲ್ಲ ನೀವು, ಯಾಕೆ ಹೇಳಿ? ಅಂದ್ರೆ ನಾನು ನಿನ್ನ ಬಹಳ ಇಷ್ಟಪಡ್ತಾ ಇದ್ದೀನಿ. ಅಜಿತ್ ಖುಷಿಯಾಗಿ ಎದ್ದು ನಿಂತ್ಕೊಬಿಡ್ತಾನ, ನಾನು ತುಂಬಾ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನನ್ನ ಪ್ರೀತಿನ ಒಪ್ಕೊಬಿಟ್ಲೇನು ಅಂತ ಹೇಳಿ. ಅದಕ್ಕೆ ಭೂಮಿ ಹೇಳ್ತಾಳೆ ಮುಂದುವರ್ಸ್ಕೊಂಡು,
ಹಾಗಂತ ಅಂತೀನಿ ಅಂತನಾ? ಖಂಡಿತ ಇಲ್ಲ. ಬೇಸರ ಮಾಡ್ಕೋಬಿಡಿ ಸಾಯಿಬ್ರೆ. ನಾನು ಈ ಕಾಂಟ್ರಾಕ್ಟ್ ಮದ್ವೆ ಮುಗಿದಿದ್ದಂಗೆ ನಾನು ಹೋಗ್ಲಿಕ್ಕೆ ವಾಪಸ್ ಎಲ್ಲ ಸಿದ್ಧ ಮಾಡ್ಕೊಂಡಿದೀನಿ. ಖಂಡಿತ ಬೇಜಾರಿಲ್ಲ ನನಗೆ. ಯಾಕೆ ಚಿಂತೆ ಮಾಡ್ತೀರಾ? ಅಜಿತ್ ಅಂತಾನೆ, ಅಯ್ಯೋ ನಾನು ಹೇಳಕ್ ಹೋಗೋದೇ ಬೇರೆ, ಇವಳು ಅರ್ಥ ಮಾಡ್ಕೊಳ್ಳೋದೇ ಬೇರೆ, ನನಗೆ ಏನು ಅಂತ ಹೇಳೋಣ ಈ ದಡ್ಡಿಗೆ ಅಂತ ಅಂತಾರೆ. ಭೂಮಿ ಕಿವಿ ಹಿಡ್ಕೊಂಡು, ಸಾರಿ, ಯಾಕೆಂದ್ರೆ ಲಕ್ಷ್ಮಿ ಅಕ್ಕಾಗ ಮಾತಾಡ್ಬಾರ್ದಿತ್ತು ಎಲ್ರೂ ಮುಂದೆ, ಬೇಜಾರ್ ಮಾಡ್ಕೋಬೇಡಿ. ಅಜಿತ್ತು ಆಯ್ತು ಬಿಡು ಅಂತ ಹೇಳಿ ಹೋಗ್ತಾರೆ. ಹೋದ್ರೆ ಇಲ್ಲಿ ರೂಮ್ ನಲ್ಲಿ ಇನ್ನೂ ಫೋಟೋಗಳು ಹುಡ್ಕಾಡ್ತಾನೆ ಇರ್ತಾರೆ. ಫೋಟೋ ಅಲ್ಲ, ಇಡೀ ಆಲ್ಬಂಬೆ ಕದ್ದಿದ್ದಾಳೆ ದೇವಿಯಾನಿ. ಅಜ್ಜಿ ಆಲ್ಬಮ್ ನೋಡ್ತಾ ಇದ್ದೆ ಕಣೋ ಮನಸ್ವಿನಿ ನೋಡಕ್ಕೋಸ್ಕರ. ಶ್ರವಣ ಗೊತ್ತಾಗ್ಲಿಲ್ಲ ಕಣೋ ಎಲ್ಲಿಟ್ಟಂತ. ಬೇಸರ ಮಾಡ್ಕೋಬೇಡ ಕಣಪ್ಪ. ಅಯ್ಯೋ ಹಂಗಲ್ಲಮ್ಮ, ನನ್ ಮನಸ್ವಿನಿ ಕಂಡಿಡಿಯಕ್ಕೆ ಅದೊಂದೇ ಫೋಟೋನಲ್ಲಮ್ಮ, ನಾನು ಏನಮ್ಮ ಮಾಡ್ಲಿ, ನಾನು ಎಲ್ಲಿ ತಗೋಬರ್ಲಮ್ಮ. ನಚ್ಚಿ ಇದ್ದವನು ಮಾವ ಬರೀ ಮಾಡ್ಬಿಡಿ, ಇಡೀ ಮನೆಯೆಲ್ಲ ಹುಡುಕ್ತೀನಿ. ಅಜಿತ್ ಬರ್ತಾನೆ, ಏನದು ಅಂತ ಅಂದಾಗ, ಫೋಟೋ ಕಾಣ್ತಾ ಇಲ್ಲ ಕಣೋ, ಎಲ್ಲೂ ಆಲ್ಬಮ್ ಕಾಣ್ತಾ ಇಲ್ಲ. ಅಲ್ಲ ಮಾವ, ಇಲ್ಲಿ ಮನೆಯಲ್ಲಿ ಇಲ್ಲಿ ರೂಮಲ್ಲಿ ಇರುವಂತ ಫೋಟೋ ಕಳೆದು ಹೋಗಕ್ಕೆ ಹೇಗ್ ಸಾಧ್ಯ ಮಾವ? ಮನೆಯವರು ಯಾರಾದ್ರೂ ಕದ್ದಿರ್ಬೇಕಲ್ವಾ? ಹೊರಗ್ನವ್ರು ಬರಕ್ ಸಾಧ್ಯನ ಹೇಳಿ ಮನೆ ಫೋಟೋ ಕದಿಯಕ್ಕೆ? ಅದೇನು ಮಿಸ್ ಆಗ ಸಾಧ್ಯ? ಮನೆಯಲ್ಲಿ ಹುಡುಕಿದ್ರೆ ಸರಿಯಾಗಿ ಸಿಗುತ್ತೆ. ಈಗ ಆಲ್ರೆಡಿ ಪಾಪಿ ಅವಳು ದೇವಿಯಾನಿ ಸುಟ್ಟೆ ಹಾಕಿದಾಳೆ ಆ ಫೋಟೋನ. ನನ್ನ ಇಡೀ ಜೀವನನ ನಾಶ ಮಾಡಿ ಹೇಗೆ ನನ್ನ ಮಗಳು ನಾನು ಒಂಟಿಯಾಗಿ ಜೀವನ ಮಾಡೋಂಗ್ ಮಾಡ್ದೋ, ಹಾಗೇನೆ ನೀನು ಕೂಡ ನನ್ನ ಮಗಳು ಕೂಡ ಫೋಟೋನು ಕೂಡ ಕಳ್ದೋಯ್ತೆ ಅಂತೇಳಿ ನರಳಿ ಸಾಯ್ಬೇಕು ನೀನು ಅಂತೇಳಿ ಸುಟ್ಟಾಕ್ತಾಳೆ ಪಾಪಿ ಅವಳು. ಒಂದಾಗ ಎಲ್ಲ ಫೋಟೋಗಳನ್ನು ಸುಟ್ಟಾಕ್ತಾಳೆ. ಇಡೀ ಆಲ್ಬಮ್ನೇ ಸುಟ್ಟ ಮೇಲೆ ಇನ್ನೆಲ್ಲಿ ಬರೋಕ್ ಸಾಧ್ಯ? ಇಲ್ಲಿ ಸುಮ್ನೆ ಇವರು ಮಂಗತನದಲ್ಲೆಲ್ಲ ಹುಡ್ಕಾಡ್ತಾ ಇರ್ತಾರೆ. ಈ ಕಡೆ ಶ್ರವಣ್ಣು ಪಶ್ಚಾತ್ತಾಪ ಪಡ್ತಾನೆ, ನನ್ನ ದಡ್ತನದಿಂದ ನಾನು ಇಂಥ ಅನಾಹುತ ಮಾಡ್ಕೊಬಿಟ್ನಲ್ಲ. ಅಟ್ಲೀಸ್ಟ್ ನನ್ನ ಮಗಳದೊಂದು ಫೋಟೋ ಕಾಪಾಡಕ್ ನನ್ನ ಕೈಲಿ ಆಗ್ಲಿಲ್ಲ ಅಂದ್ಮೇಲೆ ನಿಜಕ್ಕೂ ನನ್ನ ಮಗಳನ್ನ, ನನ್ನ ಹೆಂಡತಿ ನಾನು ಹುಡ್ಕೋಕ್ ಯೋಗ್ಯತೆ ಇದೆಯಾ ನನಗೆ? ಅವ್ರನ್ನ ಕಾಪಾಡ್ಕೊಳ್ಳೋ ಅಂತ ಯೋಗ್ಯತೆ ಇದೆಯಾ ಅಂತ ಹೇಳಿ. ಇಲ್ಲಿ ಭೂಮಿ ಯಾಕೆ ಸಾಹೇಬ್ರು ಯಾಕೋ ಮನಸ್ಥಿತಿನೇ ಸರಿ ಇಲ್ವಲ್ಲ ಅವ್ರಿಗೆ, ಯಾಕೋ ನಮ್ ಜೊತೆ ಅಷ್ಟು ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಅಷ್ಟು ಶ್ರವಣ್ ರೂಮಿಗೆ ಬರ್ತಾರೆ. ಇಲ್ಲೆಲ್ಲರ ಫೋಟೋ ನೋಡ್ದೆ ನಮ್ಮ ಭೂಮಿ ಕೇಳ್ತಾಳೆ, ಯಾಕೆ ಸಾಹೇಬ್ರೆ ಏನಾಯ್ತು, ಯಾಕೆ ಇಷ್ಟೊಂದು ಶಾಕಲ್ಲಿದ್ದೀರಾ? ಅಯ್ಯೋ ಮನಸ್ವಿನಿ ಫೋಟೋ ಸಿಗ್ತಾ ಇಲ್ವಲ್ಲಮ್ಮ, ಆಲ್ಬಮ್ ಎಲ್ಲ ಕಳೆದೋಗಿದೆ ಕಣಮ್ಮ, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಅಂತಾರೆ. ಭೂಮಿ ಚಿಂತೆ ಮಾಡ್ಬೇಡಿ ಸಾಹೇಬ್ರೆ, ಏನಾಗಲ್ಲ, ಸುಮ್ಮನೆ ಸಿಗುತ್ತೆ. ಅಜ್ಜಿನೂ ಅಂತಾರೆ, ಸಿಗುತ್ತೆ ಸುಮ್ಮನಿರಪ್ಪ ಅಂತ ಹೇಳಿ. ಅಷ್ಟೊತ್ತಿಗೆ ಅಜಿತ್ತು, ಅಲ್ಲ ಮಾವ ಇಷ್ಟೊಂದು ಹುಡ್ಕಾಡ್ತಿದೀವಿ ಅಂದ್ರೆ ಸಂಗೀತ ಬರ್ತಾರೆ. ಸಂಗೀತನೂ ಕೂಡ ಆಶ್ಚರ್ಯ ಪಡ್ತಾರ, ಆಲ್ಬಮ್ದು ಫೋಟೋ ಇಲ್ಲ ಅಂದಾಗ ಹೆಂಗೆ ಅಂತ ಹೇಳಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಏನೇ ಆಗ್ಲಿ ಮಾವ, ನಾನೊಂದ್ ಮಾತು ಹೇಳ್ತೀನಿ, ಇಡೀ ಫೋಟೋ ಆಲ್ಬಮ್ಗೆ ಕಳೆದೋಗಿದೆ ಅಂತ ಆದ್ರೆ ನೀವೇ ಯೋಚನೆ ಮಾಡಿ. ನಾವ್ ಯಾವಾಗ ಮನಸ್ವಿನಿ ಮತ್ತೆ ಶಾರದಾ ಹತ್ತಿನ ಸ್ಟುಡಿಯೋದಲ್ಲಿ ನಾವು ಆ ಫ್ರೂಟ್ ಮುಖೇನ ನಾವು ಅವ್ರು ದೊಡ್ಡರಾದ್ಮೇಲೆ ಹೇಗ್ ಕಾಣ್ತಾರೆ ಅನ್ನೋದನ್ನ ನಾವು ಕಂಡಿಡ್ಕೋಬಹುದು ಅಂತ ಹೇಳಿ ಫೋಟೋಗಳನ್ನ ಕೊಡೋಕೆ ಶುರು ಮಾಡಿದ್ಮೇಲೆ, ಆ ಮಾತುಕತೆ ಆದ್ಮೇಲೆ ತಾನೇ ಇದು ಕಳೆದೋಗಿರೋದು, ಹೌದಲ್ವಾ? ಜ್ಞಾಪಿಸ್ಕೊಳ್ಳಿ. ಹಾಗೇನೆ ಅಲ್ಲಿಗೆ ಈ ಮನೆಯಲ್ಲೇ ಯಾರೋ ಕದ್ದಿದ್ದಾರೆ, ಯಾರೋ ಈ ಕೆಟ್ಟ ಕೆಲಸ ಮಾಡಿದ್ದಾರೆ. ಅದಕ್ಕೆ ಶ್ರವಣ್ಣು ಮತ್ತೆ ಆ ಅಜ್ಜಿ ನಚ್ಚಿ ಎಲ್ರು ಯಾರು ಮಾಡೋಕ್ ಸಾಧ್ಯ ಅಂತಿದ್ದಾಗೇನೆ ಅಜಿತ್ ಹೇಳ್ತಾರೆ, ಅಜ್ಜಿ ನೀವೇನಾದ್ರು ಇನ್ಯಾರು ಮಾಡೋಕ್ ಸಾಧ್ಯ? ದೇವಿಯಾನಿ ಅತ್ತೆ ಮೇಲೆ ನನ್ಗೆ ಅನುಮಾನ ಬರ್ತಾ ಇದೆ, ಅವರೇ ಈ ಕೆಲಸ ಮಾಡೋಕ್ ಸಾಧ್ಯ ಹಂಗಂತಿದ್ದಾಗೇನೆ ಅಜ್ಜಿ ದೇವಿಯಾನಿನ ಅಂತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಭೂಮಿನ ಸಾಯ್ಸಕ್ ಹೋಗಿದ್ಲು ಅಂತ ಹೇಳಿ. ಭೂಮಿನ ಸಾಯ್ಸಕ್ ಹೋಗಿದ್ದಾಳೆ ಅಂತ ಅಂದ್ರೆ ಈ ಇದ್ರಲ್ಲೂ ಕೂಡ ಅವ್ರ ಕೈವಾಡ ಇದೆ ಅಂದ್ರೆ ಸಂಗೀತಗೂ ಕೂಡ ಪಕ್ಕ ಆಗುತ್ತೆ ಅದು ಸತ್ಯ. ಅಜಿತ ಹೇಳೋದು ಯಾವುದೇ ಅದನ್ನ ಸಾಕ್ಷಿ ಇಲ್ಲದೆ ಇದ್ರೂ ಕೂಡ ಅವನ ಮನಸ್ಸಿಗೆ ಒಳದಿದೆ ಅಂತ ಅಂದ್ರೆ ಅದು ಸತ್ಯನೇ ಆಗ್ತದೆ. ಅವತ್ತು ಭೂಮಿ ಕೊಲೆ ಮಾಡ್ತಕ್ಕಂಥ ಸಂಚನ್ನ ಹೂಡಿದಾಗ ಆ ಸಂದರ್ಭದಲ್ಲೂ ಕೂಡ ಹೀಗೆ ಅವನು ಯೋಚನೆ ಮಾಡಿದ್ದ. ಅಲ್ಲಿ ಪಕ್ಕ ದೇವಿಯಾನಿನೇ ಈ ಕೆಲಸ ಮಾಡಿರೋದು. ನೋಡಿ ಇಲ್ಲಿ ಖುಷಿ ಸಂಭ್ರಮ ಪಡ್ತಾ ಇದ್ದಾಳೆ. ಇಡೀ ಫೋಟೋ ಸುಟ್ಟಾಯ್ತು, ಅದ್ ಹೆಂಗೆ ನಿನ್ನ ಮಗಳನ್ನ ನೀನು ಕಂಡಿಡ್ಕೊ ನೋಡೋಣ, ನಮ್ಮನ್ನ ಎಷ್ಟು ನರಳಿಸ್ತೀಯ ಹಾಗೆ ನರಳ್ತೀಯ ಅಂತ ಅಂತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.